ಈಗ ಚರ್ಚೆ ಪ್ರಾರಂಭಿಸ್ಬೋದು. ಭೋಗೇಂದ್ರ, ಇಂದಿನ ಚರ್ಚೆಗೆ ನೀನೇ ಮುಖ್ಯ ಸಾಕ್ಷಿ. ಗುರುಗಳೇ, ನಾನು ನಡೆದ ಘಟನೆಯನ್ನು ನೋಡಿದವನು, ಹಾಗೆ ನನ್ನ ಗಮನಕ್ಕೆ ತಂದವನು ನೀನೇ ಅಲ್ವೇ? ಹಾಗಾಗಿ ಈ ಚರ್ಚೆಯಲ್ಲಿ ನೀನೇ ಮುಖ್ಯ ಸಾಕ್ಷಿ. ಚರ್ಚೆಯ ವಿಷಯ ಏನು ಅಂತ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಅಲ್ಲಿ ಏನು ನಡೀತು ಅಂತ ಈ ಘಟನೆಯ ಮುಖ್ಯ ಕೇಂದ್ರ ಬಿಂದು ಆಗಿರುವ ಸತ್ಯವತಿಯವರು ವಿವರಿಸಬೇಕು. ಗುರುಗಳೇ, ನಾನು ಎಂದಿನಂತೆ ಮುಸ್ರೆ ಪಾತ್ರೆಗಳನ್ನ ತಗೊಳ್ಳೋಕ್ಕೆ ಹೋಗಿದ್ದು ನಿಜ. ಆದರೆ ನೈವೇದ್ಯ ಇರೋ ಕಡೆ ನಾನು ಹೋಗಲಿಲ್ಲ. ಆದರೂ ನನ್ನಿಂದಾನೇ ಮುಸ್ರೆ ಆಗಿದೆ ಅಂತ ಹೇಳಿದ್ರು. ಆಗ ನನಗೆ ಆ ವಿಚಾರದ ಚರ್ಚೆಗಿಂತ ನೈವೇದ್ಯಕ್ಕೆ ತಕ್ಷಣ ಪ್ರಸಾದ ಮಾಡಬೇಕು ಅಂತ ಹೇಳಿದ್ದನ್ನು ಗಮನಿಸಿದೆ. ಆಗ ನನಗೆ ಆಪದ್ಧರ್ಮದ ಬಗ್ಗೆ ನಾನು ಓದಿದ್ದು ನೆನಪಾಯಿತು. ಹಾಗಾಗಿ ಅವಲಕ್ಕಿ, ಬೆಲ್ಲ, ತೆಂಗಿನಕಾಯಿನ ಸಮರ್ಪಣೆ ಮಾಡೋಕ್ಕೆ ಕೊಟ್ಟೆ. ಗುರುಗಳೇ, ಇದು ನಡೆದ ಸತ್ಯ. ಮೊದಲು ನೈವೇದ್ಯ ಎಂದರೇನು ಅಂತ ತಿಳ್ಕೊಂಡ್ರೆ ಚರ್ಚೆ ಸರಳವಾಗುತ್ತೆ. ನಾವು ನಂಬಿದ ದೇವರಿಗೆ ಪೂಜೆ ಮಾಡುವಾಗ ಭಕ್ತಿಯಿಂದ ಆಹಾರ ಸಮರ್ಪಿಸುವ ಕ್ರಿಯೆಯೇ ನೈವೇದ್ಯ. ಇದು ನನ್ನದಲ್ಲ, ನಿಮ್ಮ ಅನುಗ್ರಹ ಎಂಬ ಸಮರ್ಪಣಾ ಭಾವದಿಂದ ಅದನ್ನು ಅರ್ಪಿಸಬೇಕು. ದೇವರ ಆಶೀರ್ವಾದ ಪಡೆದ ನಂತರ ಆಹಾರ ಪ್ರಸಾದ ಆಗುತ್ತೆ. ನೈವೇದ್ಯ ಮಾಡಲಿಕ್ಕೆ ನಮ್ಮ ಧರ್ಮಶಾಸ್ತ್ರಗಳು ಕೆಲವು ಕ್ರಮಗಳನ್ನು ಹೇಳಿವೆ. ಮೊದಲು ದೇಹ ಮನಸ್ಸು ಶುದ್ಧವಾಗಿರಬೇಕು. ಆಹಾರ ಸಾತ್ವಿಕವಾಗಿರಬೇಕು. ಪ್ರೀತಿ ಮತ್ತು ಭಕ್ತಿಯಿಂದ ತಯಾರಿಸಬೇಕು. ನಂತರ ಸಿದ್ಧವಾದ ಆಹಾರವನ್ನು ಹರಿವಾಣದಲ್ಲಿಟ್ಟು ದೇವರ ಮುಂದೆ ಇಡಬೇಕು. ನೈವೇದ್ಯಂ ಸಮರ್ಪಯಾಮಿ ಎನ್ನುವ ಶ್ಲೋಕವನ್ನು ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ದೇವರು ಇದನ್ನು ಸ್ವೀಕರಿಸಿದ್ದಾನೆ ಎಂಬ ಭಾವನೆಯಿಂದ ಕೆಲವು ಕ್ಷಣ ಮೌನವಾಗಿ ದೇವರನ್ನು ಧ್ಯಾನಿಸಬೇಕು. ನಂತರ ದೀಪಾರತಿ ಮಾಡಿ ಅರ್ಪಿಸಿದ ಆಹಾರವನ್ನು ಪ್ರಸಾದವಾಗಿ ಎಲ್ರಿಗೂ ಹಂಚಬೇಕು. ಇದು ಶಾಸ್ತ್ರದ ಕ್ರಮ. ತಾವು ಹೇಳಿದ್ದು ಎಲ್ಲವೂ ಸತ್ಯ ಗುರುಗಳೇ. ಆದರೆ ಯಾವ ನೈವೇದ್ಯ ಇಡ್ತೀವಿ ಅನ್ನೋದು ಮುಖ್ಯ ಅಲ್ವೇ? ಗುರುಗಳೇ, ಮನೆಗಳಲ್ಲಿ ಮಾಡೋ ನೈವೇದ್ಯದ ಕ್ರಮವೇ ಬೇರೆ, ದೇವಸ್ಥಾನ ಮಠ ಮಾನ್ಯಗಳಲ್ಲಿ ಮಾಡೋ ನೈವೇದ್ಯದ ಕ್ರಮವೇ ಬೇರೆ ಇರುತ್ತೆ. ಗುರುಗಳೇ, ಮನೆಗಳಲ್ಲಿ ಸಣ್ಣ ಪುಟ್ಟ ಮಡಿ ಮೈಲಿಗೆ ನಡಿಬಹುದು. ಆದರೆ ದೇವಸ್ಥಾನ ಮಠ ಮಾನ್ಯಗಳಲ್ಲಿ ಹಾಗೆ ಮಾಡೋಕ್ಕಾಗಲ್ಲ. ನೈವೇದ್ಯದಲ್ಲಿ ಕೂಡ ಆ ವ್ಯತ್ಯಾಸ ಇದ್ದೇ ಇರುತ್ತದೆ ಗುರುಗಳೇ. ತುರ್ತು ಅಂತ ಹೇಳಿ ಸಿಕ್ಕಿದ್ದನ್ನೆಲ್ಲ ಇಡಕ್ಕಾಗತ್ತೆಯೇ? ಅದು ಭಗವಂತನಿಗೆ ಅಪಚಾರ ಮಾಡ್ದಂಗೆ. ಸಂತೃಪ್ತಿಯಿಂದ ಸ್ವೀಕಾರ ಮಾಡಿದ್ದಾನೆ. ಕಾಯಿ, ಬೆಲ್ಲ, ಅವಲಕ್ಕಿ ಪೂಜೆಗಿಡಬಹುದೇ ಹೊರತು ನೈವೇದ್ಯಕ್ಕಲ್ಲ. ಇದು ಒಪ್ಪುವಂಥ ವಿಚಾರನೂ ಅಲ್ಲ. ಎಲ್ಲರೂ ಅವ್ರ ಇಷ್ಟ ಬಂದಿದೆ ಮಾಡ್ತಾ ಹೋದ್ರೆ ಶಾಸ್ತ್ರಕ್ಕೆ ಬೆಲೆ ಇರುತ್ತಾ ಗುರುಗಳೇ? ಒಮ್ಮೆ ನಿಯಮ ತಪ್ಪಿದ್ರೆ ಮತ್ತೆ ತಪ್ತಾನೇ ಇರ್ತೀವಿ. ಮನಸ್ಸು ಯಾವತ್ತೂ ಸುಲಭ ದಾರಿನೇ ಹುಡುಕುತ್ತೆ. ಆದ್ದರಿಂದ ಶಾಸ್ತ್ರಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕಾಗತ್ತೆ ಗುರುಗಳೇ. ಸತ್ಯವತಿ ಅವರೇ, ಇದಕ್ಕೆ ತಾವೇನು ಹೇಳ್ತೀರಿ? ಗುರುಗಳೇ, ಇಲ್ಲಿರೋರೆಲ್ಲ ಪ್ರಜ್ಞರು, ಪಂಡಿತರು, ಶಾಸ್ತ್ರದ ಅರ್ಥ ಬಲ್ಲವರು. ಅವ್ರು ಹೇಳೋದೆಲ್ಲವೂ ಸರಿಯಾಗೇ ಇದೆ. ಆದರೆ ನನ್ನ ದೃಷ್ಟಿಯಲ್ಲಿ ಶಾಸ್ತ್ರ ಎಷ್ಟು ಮುಖ್ಯವೋ ನಮ್ಮ ಮನಸ್ಸು ಅಷ್ಟೇ ಮುಖ್ಯ. ಶಾಸ್ತ್ರಗಳು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಡಲು ಮತ್ತು ಪರಮಾತ್ಮನ ಇರುವನ್ನು ಅರಿಯಲು ಹಿರಿಯರು ಮಾಡಿರುವ ಮಾರ್ಗಗಳು ಅಷ್ಟೆ.
ಆದರೆ ಅವೇ ಗುರಿಗಳಲ್ಲ. ಶ್ರದ್ಧೆ ಭಕ್ತಿಯಿಂದ ಮನಪೂರ್ವಕವಾಗಿ ಭಗವಂತನ ಆರಾಧನೆ ಮಾಡಿದರೆ ಅಷ್ಟೇ ಭಗವಂತನ ಸಾಕ್ಷಾತ್ಕಾರ ಆಗುವುದು. ಅವನಿಗೆ ಮನೆ, ಮಠ, ದೇವಸ್ಥಾನ ಯಾವುದರಲ್ಲೂ ಭೇದ ಇಲ್ಲ. ನಾವೇನೇ ನೈವೇದ್ಯ ಮಾಡಿದ್ರೂ ಭಕ್ತಿ ಇದ್ದರೆ ಮಾತ್ರ ಅದನ್ನು ಸ್ವೀಕರಿಸ್ತಾನೆ. ಅವನಿಗೆ ಇಂಥದ್ದೇ ಬೇಕು ಅನ್ನೋ ನಿಯಮ ಏನೂ ಇಲ್ಲ. ಯಾಕೆ ಅಂದರೆ ಸೃಷ್ಟಿಯ ಸಮಸ್ತವೂ ಅವನದ್ದೇ. ಒಬ್ಬ ತಾಯಿ ತಾನು ಹೆತ್ತ ಮಕ್ಕಳನ್ನೆಲ್ಲ ಸಮಾನವಾಗಿ ಪ್ರೀತಿಸುವಂತೆ ಭಗವಂತನು ಸೃಷ್ಟಿಯ ಎಲ್ಲರನ್ನೂ ಒಂದೇ ಸಮನಾಗಿ ಪ್ರೀತಿಸುತ್ತಾನೆ. ಆದರೆ ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಪ್ರೀತಿ ಮಾತ್ರ ನಮಗೆ ದಕ್ಕತ್ತೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಗುರುಗಳೇ. ನಿರ್ಮಲವಾದ ಮನಸ್ಸಿನಿಂದ ನನಗೆ ತೋಚಿದ್ದನ್ನು ದೇವರಿಗೆ ನೈವೇದ್ಯವಾಗಿ ಮಾಡಿಕೊಟ್ಟೆ. ತಪ್ಪಾಗಿದ್ದರೆ ಪ್ರಾಜ್ಞರಾದ ನೀವು ಕೊಡುವ ಶಿಕ್ಷೆಗೆ ಶಿರಬಾಗುತ್ತೇನೆ. ನೀವು ಹೇಳೋದೆಲ್ಲ ಸತ್ಯ ಅಂತ ನಮಗೆ ವೇದ್ಯವಾಗಿದೆ. ನೀವು ಕೊಟ್ಟ ನೈವೇದ್ಯದಲ್ಲಿ ಮೂಲರಾಮ ಪ್ರಕಟಗೊಂಡು ಸಂತೃಪ್ತಿಯಿಂದ ಸ್ವೀಕಾರ ಮಾಡಿದ್ದಾನೆ. ದೇವರ ನಡೆಯೇ ನಮಗೆ ಪ್ರಮಾಣ. ನಮ್ಮಲ್ಲಿ ಕೆಲವರಿಗೆ ಪೂಜೆ ಒಂದು ಸಾಂಪ್ರದಾಯಿಕ ಕ್ರಿಯೆಯಾಗಿದೆ. ಪೂಜೆಯ ನಿಜ ಅರ್ಥ ಆರಾಧನೆ ಎಂಬ ಅರಿವೇ ಇಲ್ಲ. ಭೌತಿಕ ಪೂಜೆಯು ಭಕ್ತರನ್ನು ಭಾವಕ್ಕೊಳಪಡಿಸುವುದಕ್ಕಷ್ಟೇ ಸೀಮಿತ. ಆದರೆ ಆ ಭಗವಂತನನ್ನು ಒಲಿಸ್ಕೊಳ್ಳಿಕ್ಕೆ ಮಾನಸಿಕ ಪೂಜೆಯೂ ಆಗಬೇಕು, ಆತ್ಮದಿಂದ ಆರಾಧನೆ ಆಗಬೇಕು. ನೀವೆಲ್ಲ ಇನ್ನೂ ಯುವಕರು. ಆಸೆ, ಮೋಹ, ಸುಳ್ಳು, ತುಂಟತನ ವಯೋಸಹಜ, ನಿಜ. ಆದರೆ ಅದೇ ಬದುಕಲ್ಲ. ಭ್ರಾತೃತ್ವವೇ ಬದುಕಿನ ಒಂದು ದಾರಿ ಆಗಬೇಕು.